ಅಕಸ್ಮಾತ್ ಏನಾದ್ರು ಈ ವಿಡಿಯೋ ನಿನ್ನ ಫೀಡಲ್ಲಿ ಬಂತು ಅಂದರೆ ಗುರು ತಾಳು. ವಿಡಿಯೋದಲ್ಲಿ ವ್ಯೂಸ್ ಇಲ್ಲ ಅಂತ ವಿಡಿಯೋನ ಸ್ಕಿಪ್ ಮಾಡಬೇಡ, ಕಂಪ್ಲೀಟಾಗಿ ಪೂರ್ತಿ ವಿಡಿಯೋ ನೋಡು, ನಿನಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೀನು ಪ್ರೆಸೆಂಟಲ್ಲಿರೋ ಸಿಚುವೇಶನ್ ನೀನು ಈ ವಿಡಿಯೋದಲ್ಲಿ ನೋಡ್ತೀಯ. ಸೊ ಬೇಸಿಕಲಿ ನನ್ನ ಹೆಸರು ತಿಲಕ್, ವಯಸ್ಸು 20. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂದರೆ, ನನ್ನ ಜೀವನದಲ್ಲಿ ಸದ್ಯಕ್ಕೆ ಏನೂ ಮಾಡ್ತಿಲ್ಲ. ಮೀನ್ಸ್ ಏನು ಮಾಡ್ತಿಲ್ಲ ಅಂದರೆ ಐ ಆಮ್ ನಾಟ್ ಸೇಯಿಂಗ್ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತಲ್ಲ. ನನ್ನ ಹತ್ರ ಭಾಳ ಪೊಟೆನ್ಷಿಯಲ್ ಇದೆ, ನನ್ನ ಹತ್ರ ಭಾಳ ಟ್ಯಾಲೆಂಟ್ ಇದೆ, ಬಟ್ ನಾನು ಅದನ್ನು ಯೂಸ್ ಮಾಡ್ತಿಲ್ಲ. ಸೊ ಬೇಸಿಕಲಿ ನಾನು ಏನಕ್ಕೆ ಯೂಸ್ ಮಾಡ್ತಿಲ್ಲ ಅಂದರೆ, ನಾನು ನನ್ನ ಸೆಲ್ಫಿಗೆ ಅಂತ ರೀಸನ್ಸ್ ಕೊಡ್ತಿದ್ದೀನಿ. ಮೀನ್ಸ್ ಯಾವುದೋ ರೀಸನ್ಸ್ ಕೊಡ್ತೀನಿ ಅಂದರೆ, ನನ್ನ ಹತ್ರ ಒಂದು ಒಳ್ಳೆ ಫೋನ್ ಬಂದಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನನ್ನ ಹತ್ರ ಒಂದು ಒಳ್ಳೆ ಮೈಕ್ ಸಿಕ್ಕರೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನನ್ನ ಹತ್ರ ಒಂದು ಯೂಟ್ಯೂಬ್ ಸೆಟಪ್ ಸಿಗ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಬೇಸಿಕಲಿ ಇದಕ್ಕಿಂತ ನನ್ನ ರೂಮಿಗೆ ಪೇಂಟ್ ಇಲ್ಲ, ನನ್ನ ರೂಮ್ ಪೇಂಟ್ ಅದನ್ನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ವೀಡಿಯೋ ನನ್ನ ರೂಮ್ ಪೇಂಟಾಗೆ 3 ತಿಂಗಳಾಯ್ತು, ನಾನೇನು ಸ್ಟಾರ್ಟ್ ಮಾಡಿಲ್ಲ. ಸೊ ಈಗ ಬೇಸಿಕಲಿ ನೀವು ಈಗ ಕೇಳಿಸ್ಕೋಬೋದು, ಬ್ಯಾಕ್ಗ್ರೌಂಡಲ್ಲಿ ಅಲ್ಲೆಲ್ಲ ಸಾಂಗ್ಸ್ ಬರ್ತಿದೆ, DJ ಕಟ್ಟಿರೋದು. ನನ್ನ ಹತ್ರ ಯಾಕೆ ಸುಳ್ಳು ಹೇಳಿ, ನನ್ನ ಹತ್ರ ಪ್ರಾಪರಾಗಿ ಮೊಬೈಲ್ ಸಮೇತ ಎಲ್ಲ. ನಾನು 5 ವರ್ಷದಿಂದ ರೆಡ್ಮಿ 9 ಪ್ರೈಮ್ ಫೋನ್ ತಗೊಂಡಿದ್ದು. ಆ ಫೋನ್ ಕ್ಯಾಮ್ರಾ ಕ್ಲಾರಿಟಿ ಕೇಳಕ್ಕೆ ಹೋಗ್ಬೇಡ್ರಿ. ನಾನು ವಿಡಿಯೋ ಶೂಟ್ ಮಾಡ್ತಿರೋದು ಕೂಡ ನಾವು ಅಮ್ಮನ ಮೊಬೈಲಲ್ಲಿ. ನನ್ನ ಹತ್ರ ಮೈಕ್ ಇಲ್ಲ, ಈಗ ಏನೂ ಇಲ್ಲ, ಮೈಕ್ ಇಲ್ಲ, ಜಸ್ಟ್ ರಾ ವಿಡಿಯೋ. ಈಗ ನಾನೇನು ಮಾತಾಡ್ತೀನೋ ಅದು ಕ್ಯಾಮ್ರಾ ರಾ ಫುಟೇಜ್ ಕೇಳಿಸ್ಕೊತಿದ್ದೇನೆ. ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ನೀವು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಜಸ್ಟ್ ಸ್ಟಾರ್ಟ್ ಮಾಡು. ಯಾಕಂದರೆ ಒಂದು ಇಂಗ್ಲೀಷಲ್ಲಿ ಒಂದು ಬೆಸ್ಟ್ ಕ್ವಾಟ್ ಇದೆ, ದ ಟೂ ಟೈಮ್ಸ್ ಟು ಸ್ಟಾರ್ಟ್ ಎನಿಥಿಂಗ್. The 2 best times to start anything. The first best time to start anything is the 2 years back, and the second best time to start anything is today. ಇನ್ನು ಗೊತ್ತಾ, ನೀವು ಅಂದ್ಕೊಂಡಿರ್ಬೋದು ಸ್ಟಾರ್ಟ್ ತಾನೇ ಗುರು ಮಾಡಿಬಿಡೋಣ ಅಂತ. ನನ್ನ ಪ್ರಕಾರ ನೀವು ಸ್ಟಾರ್ಟ್ ಮಾಡೋದೇ ನಿಮಗೆ ಹಾರ್ಡೆಸ್ಟ್ ಪಾಯಿಂಟ್. ನೀವು ಏನಾದರೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಸೆಲ್ಫಿಗೆ ಭಾಳ ರೀಸನ್ಸ್ ಕೊಡ್ತೀರ. ಅದು ಮಾಡೋಣ, ಅದು ಸೀಕ್ರೆ ಮಾಡೋಣ ಅಂತ. ಇನ್ನೊಂದು ಸಲ ನೀವು ಸ್ಟಾರ್ಟ್ ಮಾಡಲಿಲ್ಲ, ಡೇ ಮುಗಿದು ಹೋಗುತ್ತೆ. ಸೆಕೆಂಡ್ ಡೇ ಮಾಡೋಣ ನನಗೆ ಸೆಕೆಂಡ್ ಡೇ ಅಷ್ಟು ಮೋಟಿವೇಶನ್ ಇಲ್ಲ, ಬಿಡು ನಾಳೆ ಮಾಡೋಣ ಅನ್ಕಂತೀಯ, ನಾಳೆ ನಿನಗೆ ಮರ್ತೇ ಹೋಗುತ್ತೆ. ಯಾವತ್ತು ಒಂದು ದಿನ ಒಂದು ತಿಂಗಳು ನೆನೆಸ್ಕಂತೀಯ, ಅವರು ಮಾಡಬೇಕಿತ್ತಲ್ಲ, ಇವತ್ತು ಮಾಡಬೇಕಿತ್ತಲ್ಲ, ವೀಡಿಯೋ ಆಗದೇ ಇಲ್ಲ. ಅದು ನಿನ್ನ ಐಡಿಯಾಲಜಿಗೆ ಮುಳುಗೋಗುತ್ತೆ. ಐಡಿಯಾಸ್ ಆರ್ ವೇಸ್ಟ್ ವಿತೌಟ್ ಎಕ್ಸಿಕ್ಯೂಷನ್. ನೀನು ನನ್ನಲ್ಲಿರೋ ಐಡಿಯಾ ನೀನು ಎಕ್ಸಿಕ್ಯೂಟೇ ಮಾಡಿಲ್ಲ ಅಂದರೆ ಆ ಐಡಿಯಾ ವೇಸ್ಟ್. ಎಂಡ್ ಆಫ್ ದ ಡೇ ನೀನು ರಿಗ್ರೆಟ್ ಅಷ್ಟೇ ಉಳಿಯೋದು. ನಾನು ರಿಗ್ರೆಟಲ್ಲಿ ಸಫರ್ ಆಗ್ತಿರೋದಕ್ಕೆ ನಾನು ವೀಡಿಯೋ ಮಾಡ್ತಿರೋ. ಸೊ ನಾನು ಇವತ್ತಿಂದ ಕಂಟಿನ್ಯೂಸ್ ವೀಡಿಯೋಸ್ ಮಾಡ್ತೀನಿ. ವೀಕ್ಲಿ 1 ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೂ ತಿಂಗಳಿಗಾದರೂ 1 ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೀನು ನಂತರನೇ ಒಬ್ಬ ಭಾಳ ಪೊಟೆನ್ಷಿಯಲ್ ಇದ್ದು, ಭಾಳ ಟ್ಯಾಲೆಂಟ್ ಐತೆ, ನಂತರ ಪ್ರಾಪರ್ ಸೆಟಪ್ ಇಲ್ಲ, ಏನು ಮಾಡೋಣ ಬ್ರೋ ವೀಡಿಯೋ ಮಾಡೋಕ್ಕೆ. ನನ್ನ ರೂಮಲ್ಲಿದ್ದೀನಿ, ಹಳ್ಳಿದ್ದೀನಿ, ಹಾಸ್ಟೆಲಲ್ಲಿದ್ದೀನಿ, ನಾನು ವೀಡಿಯೋ ಮಾಡೋಕ್ಕೆ. ಬ್ರೋ ನೀನು ಮಾಡಬೇಕಂತ ಇದ್ರೆ ಮಾಡೇ ಮಾಡ್ತೀಯ. ಅದು ನಾನು ಕೂಡ ನನಗೆ ಹೇಳ್ತೀನಿ, ನಾನು ಮಾಡಬೇಕಂತ ಇದ್ದರೆ ಮಾಡ್ತಿದ್ದೆ. ರೀಸನ್ಸ್ ವಾಂಟ್ ಹೆಲ್ಪ್ ಮೀ ಇನ್ ಫ್ಯೂಚರ್. ಬೇಸಿಕಲಿ ಇವತ್ತಿಂದ 2 ವರ್ಷ ಆಯಿತು ಅಂದರೆ ನಾನು ಇಂಜಿನಿಯರಿಂಗ್ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಇಂಜಿನಿಯರಿಂಗ್ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ಯಾರು ನೀವು ಯೂಟ್ಯೂಬಲ್ಲಿ ಕೂತ್ಕೊಂಡು ವೀಡಿಯೋ ಮಾಡೋಂತ ಹೇಳಲ್ಲ. ನಾನು ಮಾಡಬೇಕು ಅನ್ಸಿದ್ರು ನನಗೆ ಟೈಮ್ ಸಿಗಲ್ಲ. ಯಾಕಂದರೆ ಜಾಬ್ ತಗೋಬೇಕು, ಮನೆ ನೋಡ್ಕೋಬೇಕು. ಆವಾಗ ನಾನು ಈ ಲೈಫ್ನ ನಾನು ಅವಾಗೇ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರೋದೇನೋ, ನನಗೆ ವರ್ಕೌಟ್ ಆಗಿರೋದೇನೋ ಅಂತ ನನಗೆ ರಿಗ್ರೆಟ್ ಪರವಾಗಿಲ್ಲ, ನನಗೆ ಅನ್ನಿಸ್ಬಾರ್ದು. ಅದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀನು ಅಂದ್ಕೊಂಡಿದ್ದೆ ಸ್ಟಾರ್ಟ್ ಮಾಡೋದು ಭಾಳ ಈಸಿ ಅಂತ. ಸ್ಟಾರ್ಟ್ ಮಾಡೋದು ಈಸಿ, ಬಟ್ ನಿನಗೆ ಎಂಡ್ ಏನಂತ ಗೊತ್ತಿರಬೇಕು. ನಿನಗೆ ಗೊತ್ತಿರಬೇಕು ನೀನು ಪ್ರಾಪರಾಗಿ ಏನು ಮಾಡ್ತಿದ್ಯಾ ಅಂತ. ನಾನು ಹೇಳೋದು ಕೇಳು, ನಿನಗೆ 1000 ಮೀಟ್ರ್ ಟ್ರ್ಯಾಕ್ ಕೊಟ್ಟು ಓಡ್ಬಿಡಪ್ಪ. 1000 ಮೀಟ್ರ್ ಟ್ರ್ಯಾಕು, ಅದರಲ್ಲಿ ಹಳ್ಳ ಐತೆ, ಗುಡ್ಡ ಐತೆ, ಅದು ಐತೆ, ಇದು ಐತೆ, ಅದನ್ನೆಲ್ಲ ನೀನು ಎಗ್ರಿಕೊಂಡು ಮೀರ್ಕೊಂಡು ಓಡಿ ಮುಗಿಸ್ಬಿಟ್ರೆ ನೀನು 1000 ಮೀಟ್ರ್ ಟ್ರ್ಯಾಕ್ ಆದಮೇಲೆ ನೀನು ಸಕ್ಸಸ್ ಸಿಗುತ್ತೆ ಅಂತ ಹೇಳಿದ್ರೆ ನೀನು ಓಡ್ತೀಯ. ಎಷ್ಟೇ ಕಷ್ಟ ಆದರೂ ಓಡ್ತೀಯ, ಎದ್ದಾದರೂ ಓಡ್ತೀಯ, ಬಿದ್ದಾದರೂ ಓಡ್ತೀಯ, ಏನಾದರೂ ಮಾಡ್ಕೊಂಡು ಹೋಗ್ತೀಯ. ಯಾಕಂದರೆ ನಿನಗೆ ಎಂಡ್ ಆಫ್ ದ ಡೇ ಗೊತ್ತಿರುತ್ತೆ, ಅಕಸ್ಮಾತ್ ನಾನು ಇದನ್ನು ಮಾಡಿದ್ರೆ ನನಗೆ ಸಕ್ಸಸ್ ಸಿಗುತ್ತೆ ಅಂತ. ನೀನು ಸ್ಟಾರ್ಟ್ ಮಾಡ್ತೀಯ. ನಿನಗೆ ಯಾವಾಗ ಸ್ಟಾರ್ಟಿಂಗ್ ಪಾಯಿಂಟೇ ಗೊತ್ತಿರಲ್ಲ ನೋಡು, ನಿನಗೆ ಏನು ಮಾಡಬೇಕಂತ ಗೊತ್ತಿರಲ್ಲ ನೋಡು. ಮೀನ್ಸ್ ನನಗೆ ಹಂಗೆ ಆಗಬೇಕು ಅಂತ ಆಸೆ, ಬಟ್ ನಿನಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ದ್ಯಾಟ್ಸ್ ದ ಹಾರ್ಡೆಸ್ಟ್ ಪಾಯಿಂಟ್. ಸೊ ಏನಾದರೂ ಮಾಡು, ಅದಕ್ಕೆ ಒಂದು ಸ್ಟಿಕ್ ಆನ್ ಆಗು, ಮಾಡು. ನಾನಿವಾಗ ಸ್ಟಾರ್ಟ್ ಮಾಡ್ತೀನಿ. ಅಕಸ್ಮಾತ್ ಏನಾದ್ರು ಈ ವಿಡಿಯೋ ನಿನ್ನ ಫೀಡಲ್ಲಿ ಬಂತು ಅಂದರೆ ನೀನು ಈ ವಿಡಿಯೋ ಜೊತೆ ನೀನು ಸ್ಟಾರ್ಟ್ ಮಾಡು. ಲೆಟ್ಸ್ ಗ್ರೋ ಟುಗೆದರ್ ಬ್ರದರ್. ಹೊಸ ವ್ಯೂವರೋ ಅಥವಾ ನನ್ನ ಯಾವುದೋ ಫ್ರೆಂಡು ಈ ವಿಡಿಯೋ ನೋಡ್ಕೊಂಡು ಇನ್ನೇನು ಗುರು ಹಿಂಗೆ ತಿಕ್ಕಲ್ ಥರ ಮಾತಾಡ್ತೀನಿ ಅಂತ ಆಗ್ತಿದೆಯಾ,
ನನಗೆ ಏನಾಗಬೇಕಾಗಿದೆ, ಐ ಜಸ್ಟ್ ಡೂ ಮೈ ಥಿಂಗ್. ಐ ನೋ ವಾಟ್ ಐ ಆಮ್ ಮೆಂಟ್ ಫಾರ್. ಸ್ಟಾರ್ಟ್ ಮಾಡೋಣ ಜೊತೆ ಸ್ಟಾರ್ಟ್ ಮಾಡೋಣ. ಏನಾಗುತ್ತೆ ಸೊ ಮತ್ತೆ ಹೇಳ್ತೀನಿ, ನನ್ನ ಹೆಸರು ತಿಲಕ್, ವಯಸ್ಸು 20, ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್. ಇವತ್ತಿಂದ ನಾನು ನನ್ನ ಯೂಟ್ಯೂಬ್ ಜರ್ನಿನ ವಿತ್ 0 ಇಂದ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹತ್ರ ಪ್ರಾಪರ್ ಫೋನ್ ಇಲ್ಲ, ನನ್ನ ಹತ್ರ ಮೈಕ್ ಇಲ್ಲ, ಸ್ಟುಡಿಯೋ ಸೆಟಪ್ ಇಲ್ಲ. ನಾನು ಜಸ್ಟ್ ಅಪ್ಲೋಡ್ ಮಾಡ್ತೀನಿ, ಇವತ್ತಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೇನಾದರೂ ಈ ವಿಡಿಯೋದಲ್ಲಿ ನೀನು ಕಾಣಿಸ್ತಿದೆಯಾ, ಅಥವಾ ನೀನು ಪ್ರೆಸೆಂಟ್ ಸಿಚುವೇಶನ್ ಬಂದಿದೆ, ಅಥವಾ ನನಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದರೆ ಜಸ್ಟ್ ಸಬ್ಸ್ಕ್ರೈಬ್ ಆಗು. ನಾನು ಈ ಚಾನಲ್ಗೆ ಹೆಸರು ಇಡಬೇಕಂತಲೂ ಯೋಚನೆ ಮಾಡಿಲ್ಲ. ತಿಲಕ್ ಟಾಕ್ಸ್ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಐದು ಅನಿಸುತ್ತೆ ತಿಲಕ. ಸ್ಟಾರ್ಟ್ ಮಾಡು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂರ್ತಿ ವಿಡಿಯೋ ನೋಡಿದರೆ ಒಂದು ಲೈಕ್ ಕೊಟ್ಟೋಗು. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡು, ಶೇರ್ ಮಾಡ್ಬೋದು ಅನಿಸುತ್ತೆ ಮಾಡ್ಬೋದು, ನಿಮ್ಮ ಇಷ್ಟ. ಸೊ ಏನಾದರೂ ಕಂಟೆಂಟ್ ಜೊತೆ ಸಿಗೋಣ. ಟಾಟಾ, ಬಾಯ್ ಬಾಯ್.